CEO ನಮ್ಮ ಡಿಪಾರ್ಟ್ಮೆಂಟ್ ಆಫ್ IT, BT ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಡಿನಲ್ಲಿ ಬರುವಂಥ ಒಂದು ಸಂಸ್ಥೆ. ನಮ್ಮ ಸಂಜೀವ್ ಗುಪ್ತಾ ಅಂತ ಅವ್ರ ಹೆಸರು. ನಮ್ಮ ಕಲಬುರಗಿಗೆ ನಾವು ಕಳೆದ ಬಾರಿ ಹೇಳಿದಂತೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕಿದ್ದೇವೆ. ಎಸ್ಪೆಷಲಿ ನಮ್ಮ ಭಾಗ ಮತ್ತು ವಿಶೇಷವಾಗಿ ಕಲಬುರಗಿನಲ್ಲಿ ಯಾವ ರೀತಿ ನಾವು ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಬೋದು, ಉದ್ಯಮಶೀಲತೆ ಹೇಗೆ ಹೆಚ್ಚು ಮಾಡ್ಬೋದು, ನವೋದ್ಯಮಗಳನ್ನು ನಾವು ಹೇಗೆ ಹೆಚ್ಚು ಮಾಡ್ಬೋದು, ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟನ್ನು ಹೇಗೆ ಹೆಚ್ಚು ಮಾಡ್ಬೋದು ಅಂದ್ಬಿಟ್ಟು ಒಂದು ನೀಲಿ ನಕ್ಷೆಯನ್ನು ಹಾಕಿದ್ದೀವಿ ಅಂತ ನಾವು ಹೇಳಿದ್ದೆ. ಅದೇ ರೀತಿಯಲ್ಲಿ ಹಿಂದಿನ ಆಯವ್ಯಯ ಘೋಷಣೆಯಲ್ಲೂ ಕೂಡ ನಮ್ಮ ಭಾಗದಲ್ಲಿ ಒಂದು ಅಗ್ರಿಟೆಕ್ ಎಕ್ಸಿಲರೇಟರು, ಮಲ್ಟಿ ಡಿಸಿಪ್ಲಿನ್ ಸ್ಕಿಲ್ ಸೆಂಟರು ಮತ್ತು ನವೋದ್ಯಮಗಳಿಗೆ ಕೋವರ್ಕಿಂಗ್ ಸ್ಪೇಸು ಅಥವಾ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಸು ಮಾಡಬೇಕಂತ ಕೂಡ ಘೋಷಣೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಕಳೆದ ಕ್ಯಾಬಿನೆಟ್ ಒಂದು 15 ದಿನದ ಹಿಂದೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಎಲ್ಲನೂ ಕೂಡ ಅಪ್ರೂವಲ್ ಆಗಿದೆ. ಒಂದು ಕಡೆ ಡಿಪಾರ್ಟ್ಮೆಂಟ್ ಆಫ್ IT, BTಯಿಂದ ಈ ಕೆಲಸಗಳು ಹಮ್ಮಿಕೊಂಡಿದ್ರೆ, ಮತ್ತೊಂದು ಕಡೆ ವಿಶೇಷವಾಗಿ ನಮ್ಮ ಈ ತೊಗರಿ ಖನಿಜ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ನಾವು ಕೃಷಿಗೆ ಹೇಗೆ ನಾವು ಹೆಚ್ಚು ಉತ್ತೇಜನ ಕೊಡ್ಬೋದು ಮತ್ತು ನಮ್ಮ ಭಾಗದಲ್ಲಿರುವಂಥ ನವೋದ್ಯಮಗಳಿಗೆ ಯಾವ ರೀತಿ ಉತ್ತೇಜನಗಳನ್ನು ಕೊಡ್ಬೋದು ಅಂತ ಕೂಡ ಒಂದು ಇನ್ಕ್ಯುಬೇಷನ್ ಮಾಡ್ತಾಯಿದ್ದೀವಿ. ಅದನ್ನು ಆ ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಇಲಾಖೆ ಕೃಷಿ ಕಲ್ಪ ಅಂತ ಒಂದು ಸೆಕ್ಷನ್ 8 ಕಂಪನಿಗೆ, ನಾಟ್ ಫಾರ್ ಪ್ರಾಫಿಟ್ ಕಂಪನಿಗೆ ವಹಿಸಿದ್ದೇವೆ. ಒಂದು ಮಾನದಂಡಗಳ ಪ್ರಕಾರ ಅದರ CEO ಅವರು ನಮ್ಮ CM ಪಾಟೀಲ್ ಅಂತ. CM ಪಾಟೀಲ್ ಅವರು ಮುಂಚೆ ಹುಬ್ಳಿನಲ್ಲಿ ನಿಮ್ಮ ದೇಶಪಾಂಡೆ ಫೌಂಡೇಶನ್ನಲ್ಲಿ ಕೆಲಸ ಮಾಡಿದ್ರು. ಇವತ್ತೇನು ನೀವು ಹುಬ್ಳಿಯಿಂದ ಹೊರಗೆ ಬಂದ ತಕ್ಷಣ ಇನ್ಫೋಸಿಸ್ ಪಕ್ಕ ಇನ್ನೊಂದು ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತೀರಾ, ಅದು ದೇಶಪಾಂಡೆ ಫೌಂಡೇಶನ್ ಅವರು, ದೇಶಪಾಂಡೆ ಫೌಂಡೇಶನ್ ಅಲ್ಲಿ ಮುಖಾಂತರ ಕಟ್ಟಿಸಿರೋದಂಥದ್ದು. ಅಲ್ಲಿ ನವೋದ್ಯಮ ಇವತ್ತು ಹುಬ್ಳಿ, ಬೆಳಗಾವಿ, ಧಾರವಾಡನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನವೋದ್ಯಮಗಳು ಬೆಳೀತಾ ಇವೆ ಅಂದರೆ ಬಹುಶಃ ದೇಶಪಾಂಡೆ ಫೌಂಡೇಶನ್ ಭಾಳ ದೊಡ್ಡ ಕೊಡುಗೆ ಇದೆ. ಅದರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ CM ಪಾಟೀಲ್ ಅವ್ರದ್ದು ಕೂಡ ಇದೆ. ಅಲ್ಲಿ 8 ವರ್ಷ ಇದ್ದರೆ 7 ವರ್ಷ ಅವರು CEO ಆಗಿ ಕೆಲಸ ಮಾಡಿದರು. ಅದಾದಮೇಲೆ ಮತ್ತೆ ಖಾಸಗಿ ವಲಯಕ್ಕೆ ಬಂದು ಅವರದಾದಂಥ ಒಂದು ಸಂಕಲ್ಪ ಇತ್ತು. ಇಲ್ಲಿ ಏನು ನಮ್ಮ ಕೃಷಿಕರಿಗೆ ಅವರ ಬೆಳೆಗೆ, ಅವರ ಉತ್ಪಾದನೆಗೆ ಸೂಕ್ತವಾದಂಥ ಬೆಲೆ ಕೊಡಿಸ್ಬೇಕು ಅಂದ್ಬಿಟ್ಟು ಕೃಷಿ ಕಲ್ಪ ಅಂತ ಆಕ್ಸೆಲ್ ಪಾರ್ಟ್ನರ್ಸ್ ಅವ್ರ ಜೊತೆ ಪ್ರಾರಂಭ ಮಾಡಿದ್ರು. ಆಕ್ಸೆಲ್ ಪಾರ್ಟ್ನರ್ಸ್ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ವೆಂಚರ್ ಕ್ಯಾಪಿಟಲ್ ಫಂಡ್. ಆಮೇಲೆ ಆಕ್ಸೆಲ್ ಇಂಡಿಯಾ ಈಸ್ ಆಲ್ಸೋ ಇಂಡಿಯಾಸ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಫಂಡ್. ಈಗ ನಿಮ್ಮ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ನೀವು ಓಲಾ ಇರ್ಬೋದು, ಎಲ್ಲ ಕಂಪನಿಗಳಲ್ಲೂ ಮೊದಲೇ ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಈ ಆಕ್ಸೆಲ್ ಇಂಡಿಯಾ. ಸೊ ಅವ್ರ ಹತ್ರ ಮಾತಾಡ್ಕೊಂಡು CM ಪಾಟೀಲ್ ಅವರಿಗೆ ನಮ್ಮ ಕಲಬುರ್ಗಿ ಕಳಿಸಿ, ಸ್ವಲ್ಪ ಬೆಂಗಳೂರಿನಲ್ಲೇ ಭಾಳ ದಿನ ಆಯಿತು ಅವರು ಅಂದ್ಬಿಟ್ಟು ಕಷ್ಟಪಟ್ಟು 2 ವರ್ಷದಿಂದನ 2-3 ವರ್ಷದಿಂದ ಅವರಿಗೆ ವಿರೋಧ ಪಕ್ಷದಲ್ಲಿದ್ದಾಗೂ ನಿಮಗೆ ನಾವು ಬಲೆ ಹಾಕಿದ್ವಿ. ಸೊ ಕಲಬುರ್ಗಿಗೆ ಬನ್ನಿ ಅಂತ ಹೇಳಿದಾಗ ಈಗ 2.5-3 ವರ್ಷ ಆದಮೇಲೆ ಏನೋ ನಿಮ್ಮದೆಲ್ಲರ ಆಶೀರ್ವಾದದಿಂದ ಇವತ್ತು ಕೃಷಿ ಕಲ್ಪ ಮತ್ತು ನಮ್ಮ ಇಲಾಖೆ ಜಂಟಿಯಾಗಿ ಇಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರು, ಆಕ್ಸಿಲರೇಟರ್ ಅನ್ನು ನಾವು ಮಾಡ್ತಾಯಿದ್ವಿ. ಸೊ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ನಲ್ಲಿ ನಾವು ಕೆಲಸ ಮಾಡ್ಬೋದು ಅಂದ್ಬಿಟ್ಟು ಇಬ್ಬರು ತಮಗೆ ವಿವರಣೆಯನ್ನು ನೀಡ್ತಾರೆ. ಇದು ಭಾಳ ಪ್ರಮುಖವಾದಂಥ ವಿಚಾರ. ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿತ್ತು. ಹಿಂದೆ ನಾನು IT, BT ಸಚಿವನಿದ್ದಾಗ 2017ರಲ್ಲಿ ಎಲಿವೇಟ್ ಗ್ರ್ಯಾಂಟ್ ಅಂತ ನಾವು ಮಾಡಿದ್ವಿ. ನವೋದ್ಯಮಗಳಿಗೆ ಗ್ರ್ಯಾಂಟ್ ಕೊಡೋದು 50 ಲಕ್ಷ ಗ್ರ್ಯಾಂಟ್. ಆವಾಗ ಎಲಿವೇಟ್ ಕಲ್ಯಾಣ ಕರ್ನಾಟಕ ಕೂಡ ನಾವು ಮಾಡಿದ್ವಿ. ನಮ್ಮ ಭಾಗದ ಜನರಿಗೆ ಸಮಾನವಾದಂಥ ಅವಕಾಶ ಸಿಗಬೇಕು ಅಂದ್ಬಿಟ್ಟು
ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಬಾರಿ ಈ ಎಲಿವೇಟ್ ಪ್ರೋಗ್ರಾಮ್ನಲ್ಲಿ 1700 ನವೋದ್ಯಮಗಳು ಭಾಗಿಯಾಗಿದ್ದರು ಬರೀ 20 ದಿನದಲ್ಲಿ. ಅದರಲ್ಲಿ 450ಕ್ಕಿಂತ ಹೆಚ್ಚು ನವೋದ್ಯಮಗಳು ಬೆಂಗಳೂರಿಂದ ಹೊರತುಪಡಿಸಿ, ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 100 ನವೋದ್ಯಮಗಳು ಇರ್ಬೋದು. ಈ ಸರಿನೂ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಭಾಳಷ್ಟು ನವೋದ್ಯಮಿಗಳು ಅಲ್ಲಿ ನನಗೆ ಬಂದು ಭೇಟಿಯಾದರು. ಅವರಿಗೆಲ್ಲರಿಗೂ ತರಬೇತಿ ಕೊಡಬೇಕು, ಬಿಸ್ನೆಸ್ ಪ್ಲ್ಯಾನ್ ಹೇಗೆ ಮಾಡಬೇಕು, ಮತ್ತು ಉದ್ಯೋಗ ಹೇಗೆ ಸೃಷ್ಟಿ ಮಾಡಬೇಕು, ಅವ್ರ ತಂತ್ರಜ್ಞಾನ ಹೇಗೆ ಬಳಸ್ಕೋಬೇಕು ಅಂದ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ವತಿಯಿಂದ ಮತ್ತು ಕೃಷಿ ಕಲ್ಪ ಅವರ ಒಂದು ಜೊತೆಗೆ ನಾವು ಸಹಭಾಗಿತ್ವದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ, ಉತ್ತೇಜನೆ ಮತ್ತು ಉದ್ಯೋಗ ಸೃಷ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಮೊದಲು ತಾವು ಮಾತಾಡ್ತಾರೆ, ಮೊದಲನೇದಾಗಿ ಸಂಜೀವ್ ಅವರು ಮಾತಾಡ್ತಾರೆ. ಕನ್ನಡ ಇನ್ನೂ ಕಲಿತಿಲ್ಲ, ಕಲಿತಾರೆ.